ಕುಡುಕುತೊರೆ ದೇವಸ್ಥಾನ ಐತಿಹಾಸಿಕ ಸ್ಥಳವಾಗಿದ್ದು, ಶ್ರೀ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ಎಲ್ಲಾ ಜಿಲ್ಲೆಯ ಭಾಗಗಳಿಂದ ಭಕ್ತರು ಆಗಮಿಸುತ್ತಿದ್ದು, ಇದೇ ಸಂದರ್ಭದಲ್ಲಿ ತಲಕಾಡಿನ ಹೊಸ ಹೆಮ್ಮಿಗೆ ಗ್ರಾಮದಿಂದಲೂ ಸಹ ದೇವರ ದರ್ಶನಕ್ಕೆ ತೆರಳಿದ್ದ ಭಕ್ತರು ಪೂಜೆಯೆಲ್ಲ ಮುಗಿಸಿ ಬರುವ ಸಂದರ್ಭದಲ್ಲಿ ಬೇರೊಂದು ಜಿಲ್ಲೆಯ ಭಕ್ತರು ಅನ್ನ ಸಂತರ್ಪಣೆ ಮಾಡ್ತಿದ್ರು. ಮೊಸರು ಅನ್ನವನ್ನ ಸವಿದ ಭಕ್ತರು ಮನೆಗೂ ಸಹ ತಂದು ಮಕ್ಕಳಿಗೂ ಸಹ ತಿನ್ನಿಸಿದ್ದಾರೆ. ಅದಾದ ಕೆಲವೇ ಸಮಯದಲ್ಲಿ ಕೆಲವರಿಗೆ ವಾಂತಿ, ಬೇದಿ, ಜ್ವರ, ತಲೆ ಸುತ್ತು ಕಾಣಿಸಿಕೊಂಡು ಮೊಸರು ಅನ್ನವನ್ನ ಸವಿದ ಎಲ್ಲ ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ತಲಕಾಡಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಮಧುರವರು ಸಕಾಲಕ್ಕೆ ಚಿಕಿತ್ಸೆ ನೀಡಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗ್ರಾಮದಿಂದ ಸುಮಾರು 35 ಜನರು ತೆರಳಿದ್ದು, ಗ್ರಾಮದಿಂದಲೇ ತಯಾರಿಸಿಕೊಂಡು ಹೋಗಿದ್ದ ಪ್ರಸಾದವನ್ನ ಸೇವಿಸಿದ್ದಾರೆ. ಆಗ ಯಾವುದೇ ಆರೋಗ್ಯ ಸಮಸ್ಯೆಯಾಗಿಲ್ಲ. ಆದರೆ ಅಲ್ಲಿ ಬಂದಿದ್ದ ಭಕ್ತರು ಮೊಸರು ಅನ್ನವನ್ನ ವಿತರಿಸಿದ್ದು, ಅದನ್ನ ತಿಂದ ಎಲ್ಲ ಮಹಿಳೆಯರು, ವೃದ್ಧರು ಹಾಗೂ ಸಣ್ಣ ಮಕ್ಕಳಿಗೂ ಸಹ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ. ಹೀಗಂತ ನೊಂದ ಭಕ್ತರು ತಿಳಿಸಿದ್ದಾರೆ. ಇನ್ನಾದರೂ ಭಕ್ತರು ಉತ್ತಮವಾದ ಆಹಾರವನ್ನ ವಿತರಿಸಬೇಕು ಎಂದು ಜನಸ್ನೇಹಿ ನ್ಯೂಸ್ನ ಕಳಕಳಿ ಮನವಿಯಾಗಿದೆ. ಭಕ್ತರಿಗೆ ವಿತರಿಸುವಾಗಲೂ ಸಹ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಇನ್ನು ಮುಂದೆ ಭಕ್ತರು ಊಟದ ವಿಷಯದಲ್ಲೂ ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾಗಿದೆ. ಜನಸ್ನೇಹಿ ನ್ಯೂಸ್ ಸದಾ ನಿಮ್ಮೊಂದಿಗೆ.